ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಗೆಣಸನ್ನು ಬಳಸ್ಕೊಂಡು ಜಾಮೂನ್ ಮಾಡ್ತಿದ್ದೀನಿ. ಹಾಗೆ ಗೆಣಸು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಕುದಿಸ್ಕೊಂಡು ತಿನ್ನೋ ಬದಲು ಹೀಗೆ ಜಾಮೂನ್ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿದೆ. ಮೊದಲು ನಾನು 3 ಗೆಣಸನ್ನು ಕ್ಲೀನಾಗಿ ತೊಳ್ಕೊಂಡು, ಯಾಕಂದರೆ ಮೇಲೆ ಮಣ್ಣಿರುತ್ತೆ, ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡು ಅವನ್ನ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ರೀ. ಈಗ ನಾನು ಅವನ್ನ ಕುಕ್ಕರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ರಿ, 1-2 ಗ್ಲಾಸ್ ನೀರು ಹಾಕ್ಕೊಳ್ರಿ. ಹಾಗೆ ನೀವು ಕುದಿಸ್ತೀರಲ್ಲ ಆವಾಗೆಲ್ಲ ಮಣ್ಣೆಲ್ಲ ಬಿಟ್ಬಿಡುತ್ತೆ, ಆ ನೀರನ್ನು ಬಿಡೋದು, ಆವಾಗ ಗೆಣಸೆಲ್ಲ ಕ್ಲೀನ್ ಆಗುತ್ತೆ. ಈಗ 3 ವಿಸಲ್ ಆಗಬೇಕು. 3 ವಿಸಲ್ ಆದಮೇಲೆ ನೋಡಿರಿ, ಗೆಣಸು ಕುದ್ದಾವು, ಚೆನ್ನಾಗಿ ಕುದ್ದಿದ್ದಾವೆ ಗೆಣಸು. ಬೇಕಾದರೆ ನೀವು ಬೇಯಿಸ್ಕೋಬೋದು, ಇಡ್ಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೋಬೋದು, ನಿಮ್ಮ ಇಷ್ಟ. ನಿಮ್ಗೆ ಕುದಿಸ್ಕೋಬೇಕಾದ್ರೆ ಕುದಿಸ್ಕೊಳ್ಳಿ, ಇಲ್ಲಾಂದರೆ ಬೇಯಿಸ್ಕೋಬೋದು. ನಾ ಇಲ್ಲಿ ಕುದಿಸ್ಕೊಂಡಿದ್ದೀನಿ ರೀ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ ರೀ ಅಷ್ಟು. ಈಗ ಅದು ಪೂರ್ತಿಯಾಗಿ ಆರಬೇಕು, ಸುಡ್ತಿದ್ದಾವೆ ಅವು. ಈಗ ಆರಿದ ಮೇಲೆ ಅದ್ರ ಮೇಲಿನ ಸಿಪ್ಪೆನ ತಗೊಳ್ತೀನಿ ರೀ. ಅವು ಸ್ವಲ್ಪ ಗೆಣಸು ಮೇಲೆ ಕಪ್ ಇರುತ್ತಲ್ಲ, ಅದನ್ನು ಕೂಡ ತಗೊಳ್ಳಿ. ಯಾವುದೇ ಗೆಣಸಾದರೂ ಇದ್ದೇ ಇರುತ್ತೆ. ಈಗ ಇದಕ್ಕೆ ನಾನು ಮೈದಾ ಹಿಟ್ಟು ಹಾಕ್ಕೋತೇನೆ ರೀ. ನಾನು ಸ್ವಲ್ಪ ಮೈದಾ ಹಿಟ್ಟು ಜಾಸ್ತಿ ಹಾಕ್ಕೊಂಡೇನಿ ರೀ, ನೀವು ಬರೀ ಒಂದು 3 ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೈಯಾಡಿಸ್ಬೇಕು. ಒಂದು ಹಿಟ್ಟಿನ ಥರ ಆಗಬೇಕದು ನೋಡಿ. ಹೀಗೆ ಕಾಳಿಸ್ಬೇಕು, ಗೋಧಿ ಹಿಟ್ಟಿನ ಹಾಗೆ ಸ್ಮೂತಾಗಿ ಕಾಳಿಸ್ಬೇಕು. ಈಗ ಅದಕ್ಕೆ ನಾನು ತುಪ್ಪ ಹಚ್ಕೋತೇನೆ ರೀ, ಫುಲ್ ಪೂರ್ತಿ. ಈಗ ಅದನ್ನು ಒಂದು ಚಿಕ್ಕ ಉಂಡೆ ಮಾಡ್ಕೋತೀನಿ ರೀ. ಬೇಕಾದರೆ ನೀವು ದೊಡ್ಡ ಉಂಡೆ ಮಾಡ್ಕೋಬೋದು, ಸ್ವಲ್ಪ ಚಿಕ್ಕ ಉಂಡೆ ಆದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನಾನು ಸ್ವಲ್ಪ ದೊಡ್ಡ ಮಾಡತ್ತೀನಿ ರೀ, ಯಾಕಂದರೆ ತಿನ್ನೋಕ್ಕೂ ಮಜಾ ಅನಿಸುತ್ತೆ, ಹಾಗೆ ನೋಡೋಕ್ಕೂ ಸ್ವಲ್ಪ ದೊಡ್ಡ ಅನಿಸ್ಬೇಕಲ್ಲ, ಹಾಗಾಗಿ. ಈಗ ನಾ ಅಷ್ಟು ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೊಂಡೇನಿ ರೀ. ಇದು ರೆಡಿ ಆಯಿತು. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತೀನಿ ರೀ. ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 1-2 ಗ್ಲಾಸ್ ಅಷ್ಟು ನೀರು ಹಾಕ್ಕೋತೀನಿ ರೀ. ನಿಮ್ಗೆ ಡ್ರೈ ಜಾಮೂನ್ ಬೇಕಾದರೆ ನೀರು ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ಪಾಕ ಇರಲಿ ಅಂದರೆ ನೀರು ಜಾಸ್ತಿ ಹಾಕ್ಕೋಬೋದು. ನಮ್ಗೆ ಸ್ವಲ್ಪ ಪಾಕ ಜಾಸ್ತಿ ಬೇಕು, ಹಾಗಾಗಿ ನೀರು ಜಾಸ್ತಿ ಹಾಕ್ಕೊಂಡೀನಿ. 1 ಬೌಲಷ್ಟು ಸಕ್ಕರೆ ಹಾಕ್ಕೊಂಡು, ಸಕ್ಕರೆ ಕರಗಬೇಕದು. ಈಗ ನಾನು ಅದನ್ನು ಎಣ್ಣೆಯಲ್ಲಿ ಉಂಡೆನ ಫ್ರೈ ಮಾಡ್ಕೊತೀನಿ ರೀ. ಎಣ್ಣೆ ಪೂರ್ತಿಯಾಗಿ ಕಾಯಬೇಕು, ನೀವು ಹಾಗೆ ಅದನ್ನು ಕೈಯಾಡಿಸಿದ್ರೆ ಅಂಟ್ಕೊಂಡು ಬಿಡುತ್ತೆ, ಹಾಗಾಗಿ ಪೂರ್ತಿ ರೌಂಡ್ ಶೇಪಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಫೈನಲಿ ಈ ಥರ ಆಗಿದೆ ನೋಡ್ರಿ ಅವು. ಈಗ ನಾನು ಇದು ಪಾಕ ಆಗಿದೆ, ಇದಕ್ಕೆ 1 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೋತೀನಿ ರೀ. ಇವು ಪೂರ್ತಿ ಸ್ವಲ್ಪ ಆರಬೇಕು, ಬಿಸಿ ಇದ್ದಾವೆ. ಈಗ ಇದು ಆರಿದೆ ಪಾಕನು. ಈಗ ಒಂದೊಂದಾಗಿ ಅಷ್ಟೂ ಹಾಕ್ಕೊಂಡೀನಿ. ಪಾಕ ಉಗುರು ಬೆಚ್ಚಗಿರಬೇಕು ಅಷ್ಟೇ. ಈಗ ಇದನ್ನ ಹಾಕ್ಕೊಂಡೆ. ಈಗ ನೋಡ್ರಿ, ಗೆಣಸಿನ ಜಾಮೂನು ರೆಡಿ ಆಯಿತು. ಹಾಗೆ ನಿಮ್ಮ ಮಕ್ಕಳಿಗೆ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಿಂಪಲ್ ಆಗಿದೆ. ಹಾಗೆ ಇದು ಮಾಡಿದ ದಿನಕ್ಕಿಂತ ಮಾರನೇ ದಿನ ತುಂಬಾ ರುಚಿ ಇರುತ್ತೆ.